ಯವ್ವ ಯವ್ವ, ಲಗು ಲಗುನ ಬಾ ಬೇ, ಹೊತ್ತಾತು. ತಡಿಯವ್ವ ಮಗಳ ತಡಿ, ಬಂದೆ ಬಂದೆ, ಒಂದೇ ನಿಮಿಷ ತಡಿ. ಯವ್ವ ಬಾ ಬೇ, ಹೊತ್ತಾತು. ಈಕಿ ನಂದು ದೊಡ್ಡ ಮಗಳು ಅದಾಳ್ರಿ. ನನಗೆ ಒಟ್ಟು 3 ಜನ ಮಕ್ಕಳ್ರಿ. ಈಕಿ ದೊಡ್ಡಾಕಿ, ಇನ್ನೊಬ್ಬನ ಅದು ಹಾಸ್ಟೆಲ್ನಾಗ ಇಟ್ಟು ಓದ್ಸಾಕೊಂತೀವ್ರಿ. ಇನ್ನೊಬ್ಬಾಕಿ ಸಣ್ಣಕ್ಕಿ, ನೀನು ನೋಡಿದ್ರಲ್ಲ ಅಕ್ಕಿನ ರೀ, ಕಾವೇರಿ ಅಕ್ಕಿನ ರೀ ನನ್ನ ಸಣ್ಣ ಮಗಳು. ಈಕಿನ ದೊಡ್ಡ ಮಗಳ್ರಿ ನಂಗೆ. ಯವ್ವ ನಾ ಹೊಕ್ಕಿನ ಬೇ, ಹೊತ್ತಾತು. ಲಗುನ ಬರಂಗಿಲ್ಲ ಬಿಡಂಗಿಲ್ಲ, ನಿನಗೆ ಹೇಳಿ ಹೋದ್ರಾತಂತಂದು ಕರೆದ್ರೆ ಎಷ್ಟೊತ್ತು ಮಾಡ್ತೀವಿ? ಅಲ್ಲ ಮಗಳ, ಒಂದು ಚಪಾತಿನಾರು ತಿಂದು ಹೋಗ್ಬಾವ. ನೀ ರೊಟ್ಟಿ ತಿನ್ನಿಕ್ರ ಆಟ ಹೋತ್, ಒಂದು ಚಪಾತಿನಾರು ತಿಂದು ಹೋಗವ. ಹಂಗೆ ಒಂಟಿ ಅಲ್ಲ ಹಸುಕೊಂದು. ಯವ್ವ ನಾನು ಬುತ್ತಿ ಕಟ್ಕೊಂಡಿನಿ, ಬಾಕ್ಸ್ನಾಗ ಇಟ್ಟಿಲ್ಲ ಚಪಾತಿ, ಅದನ್ನ ಅಲ್ಲೋ ಹೋಗಿ ತಿಂತೀನಂತ. ಆಫೀಸ್ನಾಗ ಮಧ್ಯಾಹ್ನ ಊಟ ಮಾಡ್ತೀನಂತ ಒಮ್ಮಿಗೆ. ಈಗ ಹಸು ಬೇ, ನಮ್ಮ ಆಫೀಸ್ನಾಗ ಬಾಸ್ ಮೊದಲು ಸಿಡಕ್ ಮುತ್ತಿ ಸಿದ್ದಿದ್ದಂಗೆ ಅದ. ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ, ಒಂದು ಸ್ವಲ್ಪ ಅಲ್ಲ ಬೇ, 5 ನಿಮಿಷ ಲೇಟಾಗಿ ಹೋಗ್ಬಿಟ್ರೆ ನಮಗೆ ಕುರಿತಾನಂದ್ರೆ ನನಗೆ ಗೊತ್ತು ಬೇ. ಅದಕ್ಕೆ ಬೇ ನಾವು ಹೊಕ್ಕಿನ ಬೇ. ಅಯ್ಯ ಯಾವನವ ಈ ಊಟ ಮಾಡ್ಕೊಂಡು ಬರಾಕೊಂತಿದ್ದೆ, ಅದಕ್ಕೆ ಹೊತ್ತಾತಂತ ಹೇಳ್ಬೇಕು ನೀನು. ಹಿಂಗೆ ಹಸುಕೊಂತ ಹೋದ್ರೆ ಹೆಂಗೆ? ಅವ್ವ ನಾನೇನಾರು ಹೊತ್ತಾಗೋದಂದ್ರೆ ಅಷ್ಟೇ. ಇವತ್ತು ನನ್ನನ್ನು ಚಪಾತಿ ತೀಡ್ದಂಗೆ ತೀಡ್ಬಿಡ್ತಾನವ, ಅಂತವನದನವ. ಅವ್ವ ಭಾಳ ಇದದನ್ ಬೇ, ಸಿಡಕ್ ಮಾಡ್ತಾನವ. ಮೊದ್ಲು ಕರೆಕ್ಟ್ ಟೈಮಿಗೆ ಹೋದ್ರನ ಏನು 2 ನಿಮಿಷ ಮುಂಚೆಗೆ ಬರಕ್ಕೆ ಬರಲ್ಲನ, ಕರೆಕ್ಟ್ ಟೈಮಿಗೆ ಬರೋದು ಅಂತಂತಾನೆ. ಇನ್ನೇನಾರು ಹೊತ್ತಾಗಿ ಹೋಗ್ಬಿಟ್ಟೆ ಅಂದ್ರೆ ಅಷ್ಟೇ ಬೇ ನನ್ನ ಕತಿ. ನಾ ಹೊಕ್ಕಿನ ಬೇ, ಹೊತ್ತಾತ್ ಬೇ. ತಗೋ ಹಂಗಾರ ಹೋಗು. ನಾಳೆಯಿಂದ ಬೆಳಿಗ್ಗೆ ಒಂದು ಸ್ವಲ್ಪ ಲಗುನ ಎದ್ದು ನೀನು ಬೇಕಾರೆ ಬಾಕ್ಸ್ ನಾನೇ ಕಟ್ಟಿಡ್ತೀನಂತ. ನೀನು ರೆಡಿಯಾಗಿ ಬಂದು ಮೊದ್ಲಿಗೆ ಏನಾರು ತಿಂದುಬಿಡು ಏನು. ಹ್ಞೂ ತಗೋಬಿ, ಹೊಕ್ಕಿನ ಬಿ ನಾನು. ನೀನು ಹೊಕ್ಕಿನಂತ ಅಂತೀಯಲ್ಲ, ಹೊಕ್ಕಿನಂತ ಅನ್ಬಾರ್ದು, ಹೋಗಿ ಬರ್ತೀನಿ ಅಂತ ಅನ್ಬೇಕು. ಹ್ಞೂ ತಗೋಬಿ ಅವ್ವ, ಹೋಗಿ ಬರ್ತೀನಿ ಆತ. ನೇತ್ರ ಒಂದೇ ನಿಮಿಷ ಇರವ. ಏನು ಚಿಕ್ಕಿ, ಬೇಗ ಹೇಳು, ಹೊತ್ತಾತು ನನಗೆ. ನಿನ್ನ ತಮ್ಮಂದು ಹೋಮ್ವರ್ಕ್ ಮಾಡಿಸಿದ್ದೇನೆ ನಿನ್ನೆ? ಹ್ಞೂ ಚಿಕ್ಕಿ, ನಿನ್ನೆ ಮಾಡ್ಸಿನಲ್ಲ. ಕಾವೇರಿದು ಮತ್ತು ಅವಂದು ಎಲ್ಲಾರ್ದು ಒಮ್ಮಿಗೆ ಮಾಡಿಸಿದೆಲ್ಲ ಹೋಮ್ವರ್ಕ್. ಅವನು ನೋಟ್ಬುಕ್ ಎಲ್ಲಿ ಇಟ್ಟಿದ್ದೀನಿ ನೋಡಿದೇನ? ಮುಂಜಾನೆಯಿಂದ ಹುಡುಕಾಡಕ್ಕೆ ಕುಂತ್ಬಿಟ್ಟಾನೆ. ಯವ್ವ ನಂಗೆ ನೋಟ್ಬುಕ್ ಸಿಗೋಬಲ್ದು. ನೋಟ್ಬುಕ್ ಸಿಗಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ, ಶಾಲೆಗೆ ಹೊಡಿತಾರೆ ಮಾಸ್ತರ್ ಅಂತಂದು ಅಳಾ ಕುಂತ್ಬಿಟ್ಟಾನವ. ಅದಕ್ಕೆ ನೀನೇನಾರು ನೋಡಿ ಏನವ? ಅವಂದ ನೋಟ್ಬುಕ್ ಒಂದು ನನ್ನ ರೂಮ್ನಾಗ ಇರ್ತೈತಿ. ಇಲ್ಲ ಅಂದ್ರೆ ನಿನ್ನೆ ಆ ಕಡೆ ಬಂಕದಾಗ ಟ್ಯೂಷನ್ ತೊಗೊಳಕ್ಕೆ ಕುಂತಿದ್ದೆಲ್ಲ, ಅವರಿಗೆ ಹೋಮ್ವರ್ಕ್ ಎಲ್ಲ ಮಾಡ್ಸೋ ಕುಂತಿದ್ದೆಲ್ಲ, ಅಲ್ಲಿರ್ತೈತಿ ನೋಡ್ಬೇಕು ಚಿಕ್ಕಿ. ನಾ ಹೋಗಿನ್ ಬೇ ಚಿಕ್ಕಿ, ಹೊತ್ತಾತು. ತಗೋರವ, ಹೋಗ್ಬಾ ಹಂಗಾರ, ಹುಷಾರು ನೋಡ. ನೀನು ಬಾಕ್ಸ್ನಾಗ ಚಪಾತಿ ಪಲ್ಯ ಹಣ್ಣು ಎಲ್ಲನೂ ಇಟ್ಟೀನಿ, ಎಲ್ಲನೂ ಖಾಲಿ ಮಾಡಿ ಬರ್ಬೇಕು ನೀನು ಏನು. ನಾನು ಬಂದಮೇಲೆ ನೀನು ಬಾಕ್ಸ್ ಚೆಕ್ ಮಾಡ್ತೀನಿ. ಏನಾರ ಉಳ್ದಿತ್ತಂದ್ರೆ ನಾಳೆಯಿಂದ ಅದಕ್ಕಿಂತ ಡಬಲ್ ಕಟ್ತೀನಿ ನೋಡು ಮತ್ತೆ. ಸರಿ ಚಿಕ್ಕಿ, ಎಲ್ಲನೂ ಖಾಲಿ ಮಾಡ್ಕೊಂಬರ್ತೀನಿ, ಓಕೆನಾ? ನನ್ನ ಮಗಳು ಶಾಣಿ ಐತಿ, ನಾನು ಹೇಳಿದ ಮಾತೆಲ್ಲ ಕೇಳ್ತೈತಿ. ಸರಿಯವ್ವ, ನೀ ಹಂಗಾರ ಹೋಗು, ಹೊತ್ತಾಕೈತಾ? ಬರೋ ಮುಂದೆ ಹುಷಾರು ನೋಡು. ಸರಿ ಚಿಕ್ಕಿ. ಮುಗಿತನ ಚಿಕ್ಕಿದು ಮತ್ತು ಮಗಳದ ಮಾತುಕತೆ ಮುಗಿದ್ರ ಒಳಗಡೆ ಕೆಲಸ ಐತಿ, ಹೋಗೋಣ ಪಂಚವ? ಸರಿ ಅಕ್ಕ, ನಡಿ, ಒಳಗಡೆ ಕೆಲಸ ಐತಲ್ಲ ಮಾಡ ನಡಿ. ಅಯ್ಯೋ ಲೇಟ್ ಆಯ್ತು, ನಾನು ನೋಡಿ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಚಿಕ್ಕಿ ಜೊತೆ ಮಾತಾಡ್ತಾ. ಏನವ ಆಫೀಸಿಗೆ ಹೊಂಟೇನ? ಹ್ಞೂ ಬೇ ಅಮ್ಮ, ಹೊತ್ತಾಗೈತಿ, ನಾನು ಬಂದು ನಿನ್ನ ಜೊತೆ ಮಾತಾಡ್ತೀನಂತ. ತಾತ ಅಲ್ಲಿ ಹೊತ್ತಾದ್ರೆ ಬಾಸ್ ಬೈತಾನ ಬೇ. ಅಲ್ಲಲ್ಲಿ ನಿನಗೆ ಆಫೀಸ್ಗೆ ಹೋಗಂತ ಅಂದವ್ರು ಯಾರು? ನೀನು ದುಡ್ದ ಮನೆ ಸಾಕ್ಬೇಕಾಗೈತಾನ? ಎದಕ್ಕೆ ಹೊಂಟಿದ್ದೀವಿ ಆಫೀಸಿಗೆ? ಎಷ್ಟು ಸಲ ಹೇಳೀನಿ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ಬೇಡ, ನಮ್ಮ ಮನೆಗೆ ಯಾರೂ ಹೋಗಿಲ್ಲ, ಬೇಡ ಅಂದ್ರೂ ಕುಣ್ಕೊತ ಹೊಂಟಿದ್ದಿ. ಬೇಕಾಗಿಲ್ಲ ಬಿಟ್ಟು ಬಿಡು ಅಂತಂದ್ರೂ ಕೇಳಂಗಿಲ್ಲ ನನ್ನ ಮಾತನ್ನ. ನೋಡ್ಬೇ ಅಮ್ಮ, ನೀನು ಎಷ್ಟು ಸಲ ಹೇಳಿದ್ರು ಅಷ್ಟೇ, ನೀ ಯಾರು ಜೋಡಿ ಹೇಳಿಸಿದ್ರು ಅಷ್ಟೇ, ನಾ ಮಾತ್ರ ಕೆಲ್ಸಕ್ಕೆ ಹೋಗೋಕಿನ, ನಾನು ಮಾತ್ರ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳಕ್ಕಿನ. ಅಷ್ಟೆಲ್ಲ ಕಲ್ತೀನಿ, ಮನ್ಯಾಗ ಕೂತ್ಕೊಂಡು ಏನು ಮಾಡಲಿ ಬೇಯಮ್ಮ? ನಾನು ದುಡಿತೀನಿ, ನಾನು ತಿಂತೀನಿ, ತಗೋ. ನಿನಗೇನಾಯ್ತು? ನಾ ಹೇಳಿನಿಲ್ಲ ನಾ ಕೆಲ್ಸಕ್ಕೆ ಹೋಗೋಕಿನ, ನೀ ಪದೇ ಹೋಗಬೇಡ ಅಂತ ಹೇಳಕ್ಕೆ ಹೋಗಬೇಡ. ಹೋಗು, ಎಷ್ಟು ದಿನ ಹೋಗಿದ್ದಿ ನಾನು ನೋಡ್ತೀನಿ. ಈ ಮನ್ಯಾಗ ನನ್ನ ಮಾತು ಕೇಳಾರ ಯಾರದಾರ ಮಾಡ್ತೀನಿ. ಟೈಮ್ ಬರಲಿ ಅವಾಗ ಮಾತಾಡ್ತೀನಿ, ನಾನು ಈಗೇನು ಮಾತಾಡಲ್ಲ. ಅಮ್ಮ ನೀ ಟೈಮ್ ಬಂದಾಗ ಮಾತಾಡಂತಿ ಅಂತ ಸರ್ಕೋ, ನಾ ಹೊಕ್ಕಿನಿ. ನೇತ್ರ, ನಿನ್ನಂಥದ್ದ ವೆನೈಟಿ ಬ್ಯಾಗ್ ತಮ್ಮ ಅಂತ ಹೇಳಿದ್ದೆ, ನಿನ್ನೆ ತಂದೇನ? ಅಯ್ಯೋ ಇಲ್ಲ ಅತ್ತೆ, ಸಾರಿ, ನಂಗೆ ಆಫೀಸಿಂದ ಆ ಕಡೆ ಮಾರ್ಕೆಟ್ಗೆ ಹೋಗೋಕೆ ಆಗಲೇ ಇಲ್ಲ. ಸೀದಾ ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಆಗೈತಿ. ಮತ್ತೆ ಯಾವಾಗ ಫ್ರೀ ಇದ್ದಾಗ ಹೋಗ್ತೀನಲ್ಲ ಅವಾಗ ತಂದು ಕೊಡ್ತೀನಂತ, ಓಕೆನಾ? ಬಿಡು, ನಮ್ಮಂಥರಿಗೆಲ್ಲ ಎಲ್ಲಿ ತಂದು ಕೊಡ್ತಿದ್ದೆ? ನಿಮ್ಮ ಚಿಕ್ಕಿಗೆ, ನಿಮ್ಮ ಮಮ್ಮಿಗೆ, ನಿಮ್ಮ ದೊಡ್ಡಮ್ಮನವರಿಗೆ ಅಂಥವ್ರಿಗೆಲ್ಲ ತಂದು ಕೊಡ್ತಿದ್ದೀನಿ, ನಮಗೆಲ್ಲಿ ತಂದು ಕೊಡ್ತಿದ್ದಿ? ನೋಡ್ತಿ, ಅವ್ರು ಏನಾರು ಹೇಳಿದ್ರೆ ನಾನು ಫ್ರೀ ಇದ್ದಾಗ ತಂದು ಕೊಡ್ತೀನಿ. ಅವರು ಅಷ್ಟೊತ್ತಿನ ತನಕ ಕಾಯ್ತಾರೆ, ನಿನ್ನ ಥರ ಅವಸರ ಮಾಡೋಂಗಿಲ್ಲ. ನನಗೆ ಈಗ ಆಫೀಸಿಗೆ ಗೊತ್ತಾಗೈತಿ, ನಾ ಬರ್ತೀನಿ. ಇವತ್ತೆಲ್ಲಿ ಬೈಸ್ಕೊತೀನಿ ನಾವು ಸಿಡಕ್ಮುತಿ ಸಿದ್ದಪ್ಪನ ಹತ್ರ. ನೋಡಿದ್ದೇನಪ್ಪೆ ನಿನ್ನ ಮೊಮ್ಮಗಳು ಎಷ್ಟದ ಅಂತಂದು ಒಂದು ವೆನೈಟಿ ಬ್ಯಾಗ್ ತಮ್ಮ ಅಂದ್ರೆ ತಂದು ಕೊಡೋವಳ್ಳು. ನೀನು ದುಡ್ಡು ಕೊಟ್ಟಿದ್ದೇನೆ ಆಕೆಗೆ ತಮ್ಮ ಅಂತ? ನಾನು ಯಾಕೆ ದುಡ್ಡು ಕೊಡಲಿ? ಆಕೆ ದುಡಿತಾಳಲ್ಲ, ಅದ್ರಾಗ ಒಂದು ತಂದು ಕೊಡು ಅಂತ ಅಂದಿದ್ದೆ. ಮೊದಲು 7 ಕಂಜಿಸದಾಳ ಆಕೆ, ನಿನಗೆ ತಂದು ಕೊಡ್ತಿದ್ದಾಳ? ದುಡ್ಡು ಕೊಡು, ಇಲ್ಲ ನೀನೇ ಹೋಗಿ ತೊಗೊಂಬ, ಹೋಗಿ ಯಾವಾಗಾರ ಹೋಗಿ. ಆಕೆಗೆ ಎದಕ್ಕೆ ಕೇಳ್ತಿದ್ದಿ? ನನಗೆ ಗೊತ್ತಾಗಲ್ಲ ಬೇ, ಆಕೆ ಆದ್ರೆ ಇಷ್ಟು ಚಲೋ ಡ್ರೆಸ್ ಹಾಕೋತಾಳ, ಇಷ್ಟು ಚಲೋದು ಬ್ಯಾಗ್ ಎಲ್ಲ ತೊಗೋತಾಳ, ಅದಕ್ಕೆ ಹೇಳಿದ್ದಕ್ಕೆಗೆ ನಾನು. ನೀನು ಹೋಗಿ ಮಾರ್ಕೆಟ್ನಾಗ ಸುತ್ತಾಡಿ ಚಲೋದ ತೊಗೊಂಬ, ನೋಡಕ್ಕೆ ಎಷ್ಟು ಚಲೋ ತೊಗೋತಾಳೆ. ಹೋಗಿ ನೀನು ಮನ್ಯಾಗ ಕುಂತೆ ಅಂದ್ರೆ ನಿಂಗೆ ಏನಾರು ಗೊತ್ತಾಕೈತಾನೆ, ಹೋಗಿ ತಂಬೋಗು, ನೀನೇ ಹೋಗಿ ತೊಗೊಂಬ ಹೋಗು. ನಾನಾ ಬೇ
ಬಿಸಿಲು ಸಿಕ್ಕಾಪಟ್ಟೆ ಐತೆ ಬೇ ಇವತ್ತು. ನಾಡ್ದಾರ ನಾನು ಹೋಗಿ ತೊಗೊಂಬರ್ತೀನಿ ತಗೋಬೇ. ಇಲ್ಲಾಂದ್ರೆ ಫೋನಾಗ ಆರ್ಡ್ರ್ ಮಾಡ್ತೀನಿ ತಗೋ. ಲಕ್ಷ್ಮಕ್ಕ ನೋಡಲ್ಲಿ ಮಗಳಿಗೆ ಮಾರ್ಕೆಟ್ಗೆ ಹೋಗಂತ ನಾಗೊಂದ ಈಕಿ ಎಲ್ಲರ ಹೊರಗಡೆ ಹೋಗಿದ್ದಾಳೆ, ತಿಂದುಣ್ಣ ಮಲ್ಗೋವಿಕ್ಕಿ 3 ಹೊತ್ತು ತಿನ್ನೋದು ಬಿದ್ಕೊಳ್ಳೋದು ಬಿಟ್ರೆ ಫೋನ್ ಹಿಡ್ಕೊಳ್ಳೋದು. ನಾಳೆ ಗಂಡನ ಮನೆಯಾಗ ಅದು ಹೆಂಗೆ ಬಾಳೆ ಮಾಡ್ತಾಳೋ ಏನೋ, ಕಟ್ಕೊಂಡವಂತೂ ಗೋವಿಂದ ಗೋವಿಂದ. ಸುಮ್ಮನೆ ಇರಲಿ ಅವ್ವ, ಕೇಳಿಸಿತ್ತತ್ತಾಗ. ಕೇಳಿಸಿದ್ರೆ ಕೇಳಿಸುತ್ತೆ ಬಿಡ್ಬೇಕಾ. ಆತಾತು ನಡಿ, ನಾಷ್ಟ ಮಾಡಿ ನಡಿ, ಹೊತ್ತಾತು. ಆತು ಬೇ, ನನಗೂ ಹಸು ಆಗೈತಿ, ನಾಷ್ಟ ಮಾಡಿ ಹೋಗಿ ಸ್ವಲ್ಪ ಹೊತ್ತು ಮಕ್ಕೋತೀನಿ ನಾನು. ನಡಿ ನಡಿ. ಹುಷಪ್ಪ ಪುಣ್ಯಕ್ಕೆ ಯಾರೂ ಇಲ್ಲ. ಮೊದಲು ಹೋಗಿ ನಾನು ಸೀಟಲ್ಲಿ ಕುತ್ಕೊಂಡ್ಬಿಡ್ಬೇಕು. ಏನಮ್ಮ ಬಾಸ್ ಬಂದಂಗಾಗಿಲ್ಲ. ಆ ಸಿದ್ಧ ಬರೋಕ್ಕಿಂತ ಮುಂಚೆ ನಾನು ಹೋಗಿ ನನ್ನ ಸೀಟ್ನಾಗ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಏನಾರು ಕೇಳಿದ್ರೆ ಬೇಗ ಬಂದಿದ್ದೀನಿ ಸರ್ ಅಂತ ಹೇಳಿಬಿಟ್ರೆ ಆಯ್ತು. ಅಬ್ಬಾ ಇವತ್ತು ಎದ್ದು ಯಾರ ಮುಖ ನೋಡಿದ್ನೇನ ಪುಣ್ಯಕ್ಕೆ ಬಚಾವಾದೆ. ಇನ್ನು ಯಾರ ಮುಖ ನೋಡಿರ್ತೀನಿ? ನನ್ನ ಮುಖನೇ ನೋಡ್ಕೊಂಡಿರ್ತೀನಿ. ಅದಕ್ಕೆ ಇವತ್ತು ಕಾಡಿಸಿದ್ದ ಕೈಯಾಗಿ ಸಿಕ್ಕಾಕೊಂಡಿಲ್ಲ ನಾನು. ಮೊದಲು ಹೋಗಿ ಕುತ್ಕೊಂಡ್ಬಿಡೋಣ. ಸಿಕ್ಕಾಕೊಂಡ ತಗ್ಲಾಕೊಂಡ ನನ್ನ ಮುಖ ನಾನಾ ಕನ್ನಡ ನೋಡ್ಕೊಂಡು ನನ್ನ ಮೇಲೆ ಇದು ಆಗಬೇಕಾಗಿದ್ದ. ಗುಡ್ ಮಾರ್ನಿಂಗ್ ಸರ್. ಭಾಳ ಹೊತ್ತಾಯ್ತಾ ಸರ್ ಬಂದು? ನನ್ನ ಸ್ಟಾಫ್ ರೂಮಲ್ಲಿ ಬರ್ರಿ, ಮಾತಾಡಬೇಕು ನಿಮ್ಮ ಜೊತೆ. ಯಪ್ಪ ತಗ್ಲು ಹಾಕ್ಕೊಂಡೇ ಬಿಟ್ನಾ ಇವನ ಕೈಯಾಗ. ಆಯ್ತು ಮುಗೀತು. ಗಣೇಶ ನೀನ ಕಪ್ಪಡಪ್ಪ. ಈ ಬಾಸ್ದು ಆಫೀಸ್ ರೂಮ್ ಒಳಗೆ ಹೋಗೋದು ಒಂದು, ಆ ಹುಲಿ ಇರೋ ಬೋನಲ್ಲಿ ಹೋಗೋದು ಒಂದು ಲೆಕ್ಕಕ್ಕೆ. ಆ ಹುಲಿ ಸಿಂಹಕ್ಕಾದ್ರೆ ಏನಾದರೂ ಮಾಡಿ ನೈಸ್ ಮಾಡಿ ಎಸ್ಕೇಪ್ ಆಗೋದು. ಆದರೆ ಈ ಸಿದ್ಧನ ಕೈಯಲ್ಲಿ ಒಬ್ಬ ತಪ್ಪಿಸ್ಕೊಳ್ಳೋದಿದೆ ಅಲ್ಲ, ದೊಡ್ಡ ಕಷ್ಟ. ನೇತ್ರಾ, ಎಷ್ಟೊತ್ತದು ಬರೋಕೆ? ಹಾಂ ಸರ್ ಬಂದೆ. ಮೇ ಐ ಕಮ್ ಇನ್ ಸರ್? ಬರ್ರಿ ಒಳಗಡೆ. ಇವ ಒಬ್ಬವ ಕರೆದ ನಿಂದ್ರಿಸ್ಬಿಡ್ತಾನೆ. ಬೇಬಿ ಮಾತಾಡೋರೆ ಬೈ ಥರ ಕಳ್ಸೋದಿಲ್ಲ, ಏನಿಲ್ಲ. ಇಲ್ಲಿ ನಿಂತ್ಕೊಂಡ್ರು ನನಗಾಗೋ ಭಯ, ನನಗಾಗೋ ಟೆನ್ಷನ್ ನನಗಾಗುತ್ತು. ಸರ್ ಸರ್ ಟೈಮ್ ಎಷ್ಟು ಇವಾಗ? 9:50. ಆಫೀಸ್ ಟೈಮಿಂಗ್ ಎಷ್ಟು? 9:30. ಆಫೀಸ್ ಟೈಮಿಂಗ್ 9:30. ನೀವು ಬಂದಿರೋದು 9:50ಗ. ಬಾಸ್ ಆಗಿ ನಾನೇ 5 ನಿಮಿಷ ಮುಂಚೆ ಬಂದಿರ್ತೀನಿ, 5ರಿಂದ 10 ನಿಮಿಷ. ನೀವು ಇವಾಗ ಬಂದಿದ್ದೀರಾ 9:50ಗೆ. ನೀವು ಆಗಿದ್ರೆ ಇಲ್ಲಿ ಆಫೀಸಿನ ಬಾಸ್. ಸರ್ ನಾನು ಬಂದು ಆಲ್ರೆಡಿ ಭಾಳ ಹೊತ್ತಾಯಿತು. ಅಲ್ಲಿ ಬ್ಯಾಗೆಲ್ಲ ಇಟ್ಟು ನೀವು ಮಾತಾಡ್ಸೋಷ್ಟಿಗೆ ಟೈಮ್ ಆಗೋಗ್ಬಿಡ್ತು. ನಾನು ಬೇಗನೆ ಬಂದಿದ್ದೀನಿ ಸರ್, ನಿಜವಾಗ್ಲೂ. ಆಫೀಸಲ್ಲಿ CC ಕ್ಯಾಮ್ರಾ ಇದೆ, ನೀವು ಬಂದಿರೋ ಟೈಮಿಂಗ್ ಚೆಕ್ ಮಾಡಲಾ? ಬೇಡ ಸರ್, 5 ನಿಮಿಷ ಅಷ್ಟೇ ಲೇಟ್ ಆಗಿತ್ತು. 9:35ಗೆ ಆಫೀಸಲ್ಲಿದ್ದೀನಿ ಸರ್. ಅಂದಂಗೆ ನನ್ನ ಹೆಸರೇನು? ಇದೀನಿ ಸರ್. ನಿಮ್ಮ ಹೆಸರು ನಿಮಗೆ ಗೊತ್ತಿಲ್ವಾ? ನನಗೆ ಕೇಳ್ತಾ ಇದ್ದೀರಲ್ಲ. ಟೆನ್ಷನಲ್ಲಿ ನಿಮ್ಮ ಹೆಸರು ನೀವೇ ಮರ್ತೋದ್ರಾ ಸರ್? ಜಸ್ಟ್ ಶಟ್ ಅಪ್. ಹೇಳಿದಷ್ಟೇ ಕೇಳ್ರಿ. ನನ್ನ ಹೆಸರು ಏನು ಅಂತ ಕೇಳಿದೆ, ಅಷ್ಟಕ್ಕಷ್ಟೇ ಆನ್ಸರ್ ಮಾಡು. ಜಾಸ್ತಿ ಏನೂ ಹೇಳಕ್ಕೆ ಹೋಗಬೇಡ, ಜಾಸ್ತಿ ಇಂಟೆಲಿಜೆಂಟ್ ಆಗಕ್ಕೆ ಹೋಗಬೇಡ. ನಿಮ್ಮ ಹೆಸರು ಸಾಗರ್. ಮತ್ತು ಆಫೀಸಲ್ಲಿ ಎಲ್ಲರ ಮುಂದೆ ಸಿದ್ಧ ಅಂತೀರಂತೆ. ಇಲ್ಲ ಸರ್, ನಾನಂತರೂ ಹಾಗೆಲ್ಲ ಹೇಳಿಲ್ಲಪ್ಪ. ಹೇಳಿಲ್ಲ ಸರ್, ನಾನು ಮಾತ್ರ ಹಾಗೆ. ಸಿಡಕ್ ಮೂತಿ ಸಿದ್ಧ, ಕಾಡ್ ಸಿದ್ಧ, ಇನ್ನು ಇನ್ನೇನೇನೇನೋ ಅಂತೀರಂತೆ. ಇಲ್ಲ ಸರ್, ನಾನೇನು ಹೇಳಿಲ್ಲ ಸರ್. ಇದೇ ಕೊನೆ. ಇನ್ನೊಂದು ಸಲ ಏನಾದರೂ ನೀವು ಆ ಥರ ಹೇಳಿರೋದು ನನ್ನ ಕಿವಿಗೆ ಬಿದ್ದರೆ ನಿಮ್ಮನ್ನು ಈ ಕೆಲಸದಿಂದನೇ ಬಿಡಿಸಿ ಮನೆ ಕಳಿಸ್ತೀನಿ, ನೆನಪಿರಲಿ. ಸರಿ ಸರ್. ಇನ್ನೇ ಕೊಟ್ಟಿರೋ ಕೆಲಸ ಫುಲ್ ಕಂಪ್ಲೀಟ್ ಮಾಡಿದ್ರೆ ಹಂಗೆ ಹೋದ್ರ? ಇನ್ನೂ ಸ್ವಲ್ಪ ಅಷ್ಟೇ ಇದೆ ಸರ್. ನಿನ್ನೆ ಟೈಮ್ ಆಗೋಯ್ತು, ಅದಕ್ಕೆ ಮುಗಿಸೋದಕ್ಕೆ ಆಗಲಿಲ್ಲ ಸರ್. ಇವಾಗ ಬೇಗ ಕಂಪ್ಲೀಟ್ ಮಾಡಿಬಿಡ್ತೀನಿ. ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡೋದು ಗೊತ್ತಿಲ್ಲ. ಎಲ್ರಿಗೂ ಹೊಸ ಹೆಸರಿಡೋದು ಗೊತ್ತಾಗುತ್ತಾ ನಿಮಗೆ? ಆಫೀಸಿಗೆ ಬರೋದು ಲೇಟು, ಹೋಗೋದು ಬೇಗ, ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು, ಅವ್ರ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು, ಮತ್ತು ಆಫೀಸ್ ಕೆಲಸ ಮಾಡೋದು ಯಾವಾಗ? ಇದೇ ಕೊನೆ. ಇನ್ನೊಂದು ಸಲ ಏನಾದರೂ ಕೊಟ್ಟಿರೋ ಕೆಲಸನ ಅವತ್ತೇ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿನ್ನ ಸ್ಯಾಲ್ರಿ ಅವತ್ತಿನ ಫುಲ್ಲು ಕಟ್ ಮಾಡಿಬಿಡ್ತೀನಿ, ನೆನಪಿರಲಿ. ಓಕೆ ಸರ್, ನೆಕ್ಸ್ಟ್ ಟೈಮ್ ಹಾಗೆ ಮಾಡಲ್ಲ. ಕೊಟ್ಟಿರೋ ಕೆಲಸ ಫುಲ್ ಕಂಪ್ಲೀಟ್ ಮಾಡಿನೇ ಹೋಗ್ತೀನಿ. ಹಾಂ, ಇವತ್ತು ನೀನು ಮನೆಗೆ 6 ಗಂಟೆಗೆ ಹೋಗೋದಲ್ಲ, 7 ಇಲ್ಲ 7:30ಗೆ ಬಿಡಬೇಕು ಆಫೀಸನ್ನು. ಇವತ್ತು ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ನಿನ್ನೆ ಬ್ಯಾಲೆನ್ಸ್ ಇರೋ ಕೆಲಸನೂ ಫುಲ್ ಕಂಪ್ಲೀಟ್ ಮಾಡಿನೇ ಹೋಗ್ಬೇಕು ಮನೆಗೆ, ಓಕೆನಾ? ಸರ್ ಅಷ್ಟೊತ್ತಿಗೆ ನಮ್ಮ ಮನೇಲಿ ಬೈತಾರೆ ಸರ್. ಅದು ಅಲ್ಲದೆ ನಮ್ಮ ಊರಿಗೆ ಬಸ್ಸು ಇರೋಲ್ಲ ಸರ್ ಅಷ್ಟೊತ್ತಿಗೆ. ಪ್ಲೀಸ್ ಸರ್, ಬೇಗನೆ ಕಂಪ್ಲೀಟ್ ಮಾಡಿಬಿಡ್ತೀನಿ ಸರ್. 6 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಿಬಿಡ್ತೀನಿ. ಇಲ್ಲಿ ಬಾಸ್ ನಾನಾ ಅಥವಾ ನೀನಾ? ನೀವೇ ಸರ್. ಮೊದಲು ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡು. ಕಂಪ್ಲೀಟ್ ಮಾಡಿದರೆ 7:30ಗೆ ಬಿಡ್ತೀನಿ. ಏನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಇವತ್ತು ಫುಲ್ ಡೇ ಆಫೀಸಲ್ಲೇ ಇರಬೇಕಾಗುತ್ತೆ, ನೆನಪಿರಲಿ. ನಡಿ ಇಲ್ಲಿಂದ. ಓಕೆ ಸರ್, ಕಂಪ್ಲೀಟ್ ಮಾಡ್ತೀನಿ. ನಾನ್ ಸೆನ್ಸ್ ಗರ್ಲ್,
ಕೊಟ್ಟಿರೋ ಕೆಲಸ ಮಾಡೋದು ಗೊತ್ತಿಲ್ಲ, ಮಾತು ಮಾತ್ರ ಜಾಸ್ತಿ. ರಾಕೇಶ್, ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಏನು ರೀ ಇದು ನಿಮ್ಮ ಡ್ರೆಸ್ ಸೆನ್ಸು? ಹಾಂ, ಆಫೀಸಿಗೆ ಬರೋದು ಈಗ ನಿಮ್ಮ ಹೇರ್ ಸ್ಟೈಲು, ನಿಮ್ಮದು ಶರ್ಟ್, ಏನು ರೀ ಇದು? ಅದು ಈಗೇನು ಫ್ಯಾಷನ್ ಸರ್? ಬರೀ ಫ್ಯಾಷನ್ ಮಾಡ್ಕೊತಾನೆ ಇದ್ಬಿಡು, ಕೆಲಸ ಏನೂ ಮಾಡೋಕ್ಕೆ ಹೋಗ್ಬೇಡ. ನಿನ್ನೆ ಕೊಟ್ಟಿದ್ದ ಕೆಲಸ ಫುಲ್ ಕಂಪ್ಲೀಟ್ ಆಗಿದೆನಾ? ಹಾಂ ಸರ್, ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಚೂರು ಅಷ್ಟೇ ಇದೆ ಸರ್, ಇನ್ನೂ 1-2 ನಿಮಿಷದಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ಫೈಲ್ ತೊಗೊಂಡು ಬರ್ತೀನಿ ಸರ್. ಓಕೆ, ಆದರೂ ಇದೊಂದು ಸಲ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಅವತ್ತು ಕೊಟ್ಟಿರೋ ಕೆಲಸನೇ ಅವತ್ತೇ ಕಂಪ್ಲೀಟ್ ಮಾಡಿರಿ, ಓಕೆನಾ? ಸರಿ ಸರ್. ಹೋಗು, ಇನ್ನೊಂದು 5 ನಿಮಿಷದಲ್ಲಿ ಬೇಗ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಫೈಲ್ ತೊಗೊಂಡು ಬಾ. ಓಕೆ ಸರ್. ಇವರಿಗೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡೋದೇ ಗೊತ್ತಿಲ್ಲ. ಯಾವಾಗ ಮನೆಗೆ ಓಡ್ತೀನಪ್ಪ ಅಂತ ಕಾಯ್ತಿರ್ತಾರೆ ಅನ್ಸುತ್ತೆ ಎಲ್ಲರೂ. ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನೇ ಮನೆಗೆ ಲೇಟಾಗಿ ಹೋದರೂ ಪರವಾಗಿಲ್ಲ, ಎಲ್ಲರ ಕೈಯಲ್ಲಿ ಇವತ್ತು ಕೆಲಸ ಕಂಪ್ಲೀಟ್ ಮಾಡಿಸಿನೇ ಮನೆಗೆ ಹೋಗ್ತೀನಿ.